ಜನವರಿ 6 ಮುಗಿಯಿತು, ಗಡುವು ಮುಗಿಯಿತು. ಏನು ಕಾಂಗ್ರೆಸ್ ವಲಯದಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಚರ್ಚೆ ಆಗ್ತಿದ್ದಂತಹ ಮಾತು, ದೇವರಾಜ ಅರಸು ಅವರ ದಾಖಲೆಗಳನ್ನು ಮುರಿದ ಮೇಲೆ ಅಧಿಕಾರ ಹಂಚಿಕೆಯ ಚರ್ಚೆಗಳು ಬರಬಹುದು. ಡಿ ಕೆ ಶಿವಕುಮಾರ್ ಅವರ ಬಣವು ಕೂಡ ಅದನ್ನು ಹೇಳ್ತಿತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾವೇರಿಯಲ್ಲಿ ಮಹತ್ವದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೂ ಮುಂಚೆ ಒಂದು ಹೇಳಿಕೆ ಕೊಡ್ತಾರೆ. ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಜನರ ಆಶೀರ್ವಾದ ಇರೋ ತನಕ ನಾನು ಇರ್ತೀನಿ. ಈ ಮಾತು ಮಾಧ್ಯಮಗಳಲ್ಲಿ ಈಗ ಚರ್ಚೆ ಆಗ್ತಿರುವಂಥದ್ದು, ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಅವರು ವಿದಾಯದ ಸುಳಿವನ್ನು ಕೊಡ್ತಿರಬಹುದು ಅಂತ. ಸಿದ್ದರಾಮಯ್ಯ ಅವರು ಸುಲಭಕ್ಕೆ ರಾಜೀನಾಮೆ ಕೊಡ್ತಾರಾ ಮುಖ್ಯಮಂತ್ರಿ ಸ್ಥಾನಕ್ಕೆ? ಆದರೆ ಅದೇ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನು ಟಾಂಟ್ ಮಾಡುವ ರೀತಿಯಲ್ಲಿ, ಅವರನ್ನು ಮೆನ್ಷನ್ ಮಾಡುವ ರೀತಿಯಲ್ಲಿ ಹೇಳಿರುವಂಥದ್ದು. ನುಡಿದಂತೆ ನಡೆಯುವವನು ನಾಯಕ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವನು ನಾಯಕ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಂದರೆ 2.5 ವರ್ಷ ಆದಮೇಲೆ ಬಿಟ್ಕೊಡ್ತೀನಿ ಅಂತ ಏನಾದರೂ ಹೇಳಿದರೆ ಸಿದ್ದರಾಮಯ್ಯ ಅವರು, ಈ ಮಾತು ಅನ್ವಯ ಆಗುತ್ತೆ. ಇದನ್ನೂ ಕೂಡ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇಬ್ಬರ ನಡುವೆ ಒಂದು ವ್ಯತ್ಯಾಸಗಳಿದೆ, ಇದು ಅಧಿಕಾರ ಹಂಚಿಕೆಯ ಲೆಕ್ಕಾಚಾರದ ಮಾತೆ, ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದಾದಂತಹ ದಿನಗಳು ದೂರ ಇಲ್ಲ ಅನ್ನುವಂತಹ ಒಂದು ನರೇಟಿವ್ ಸೆಟ್ ಮಾಡ್ತಿದ್ದಾವೆ. ಇದರ ಮಧ್ಯೆ ಒಂದಷ್ಟು ಯುವಕರು, ಅಹಿಂದ ಯುವಕರು, ಸಿದ್ದರಾಮಯ್ಯ ಅವರ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದ ದಿನ ನಾಟಿ ಕೋಳಿ ಕಾರ್ಯಕ್ರಮ ಮಾಡಿಕೊಂಡಿದ್ರು. ಅವರು ಮಾಡಿದ್ದು, ಅವರ ಸಂಭ್ರಮಾಚರಣೆ ಎಲ್ಲವೂ ಸರಿ. ಆದರೆ ಕೋಳಿ ತಿಂದು ಕೈ ತೊಳ್ಕೊಂಡು ಬರುವಂಥದ್ದಾಗಿರಬಾರ್ದು ಅಹಿಂದ ಹೋರಾಟ. ತಿಂದ್ವಿ, ಈಗಲೂ ವಾಸನೆ ಇದೆ ಕೈಯಲ್ಲಿ ಅನ್ನುವ ಅಷ್ಟಕ್ಕೆ ಮಾತ್ರ ಉಳಿಬಾರ್ದು ಅಹಿಂದ ಹೋರಾಟ. ಪ್ರತಿ ವಿಭಾಗಗಳಲ್ಲಿ, ಪ್ರತಿ ಪ್ರಾಂತ್ಯಗಳಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರನ್ನು ಒಟ್ಟುಗೂಡಿಸಬೇಕು, ಜಾಗೃತಗೊಳಿಸಬೇಕು. ನಾರಾಯಣ ಗುರುಗಳೇ ಹೇಳಿದರು, ಸಂಘಟಿತರಾಗಿ, ಶಿಕ್ಷಿತರಾಗಿ, ಒಂದಾಗಿ, ಒಂದೇ ಧರ್ಮ, ಒಂದೇ ದೇವರು, ಒಂದೇ ಮತ, ಒಂದೇ ಜಾತಿ. ಆ ನೆಲೆಯಲ್ಲಿ ಅಲ್ಪಸಂಖ್ಯಾತ, ಹಿಂದುಳಿದ ದಲಿತರು ಜಾಗೃತರಾಗಬೇಕು. ಇಲ್ಲದಿದ್ದರೆ ಒಬ್ಬ ಸಿದ್ದರಾಮಯ್ಯ, ಇವತ್ತು ಸಿದ್ದರಾಮಯ್ಯ ಅವರನ್ನು ದೇವರಾಜ ಅರಸು ಅವರ ಜೊತೆಯಲ್ಲಿ ಹೋಲಿಕೆ ಮಾಡುವಂಥದ್ದು ತಪ್ಪಾಗತ್ತೆ. ದೇವರಾಜ ಅರಸು ದೇವರಾಜ ಅರಸೂನೇ, ಸಾರೆಕೊಪ್ಪ ಬಂಗಾರಪ್ಪ ಸಾರೆಕೊಪ್ಪ ಬಂಗಾರಪ್ಪನೇ, ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ. ನೋಡಿ, ಸಿಂಪಲ್. ಹಾಗೆ ಲೆಕ್ಕ ಹಾಕಿದ್ರೆ ಒಬ್ಬ ದೇವರಾಜ ಅರಸು ಒಂದು ಪಥವನ್ನು ನಮ್ಗೆ ಹಾಕ್ಕೊಡದೆ ಹೋಗಿದ್ದಿದ್ರೆ ಅಹಿಂದ ವರ್ಗಗಳಿಗೆ ಮುಂದೆ ಯಾರು ಬರೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಆಫ್ ದೇವರಾಜ ಅರಸು ಬಂಗಾರಪ್ಪ ಬಂದರು, ಬಿಕಾಸ್ ಆಫ್ ಬಂಗಾರಪ್ಪ ಇನ್ನುಳಿದ ನಾಯಕರು ಬಂದರು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ನೋಡಿ, ಇಲ್ಲಿ ತುಂಬ ಸಿಂಪಲ್ ಆಗಿ ಯೋಚನೆ ಮಾಡಬೇಕು ಅಂದರೆ, ದೇವರಾಜ ಅರಸು ಅವರಿಗಿದ್ದಂತಹ ಸಮುದಾಯದ ಬಲ ಬೆಂಬಲ ಎಷ್ಟಿತ್ತು, ಆದರೆ ಅವರೆಷ್ಟು ಎತ್ತರಕ್ಕೆ ಬೆಳೆದರು. ಹಾವನೂರು ವರದಿಯನ್ನು ವಿರೋಧಿಸಿ ಆ ವರದಿಯನ್ನು ಸಿಗದು ಬಿಸಾಕಿದ್ರೂ ಕೂಡ ಕೇರ್ ಮಾಡದೆ ಅದನ್ನು ಅನುಷ್ಠಾನಕ್ಕೆ ತಂದರು. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರು ಕಾಂತರಾಜು ವರದಿ ಏನು ಮಾಡಿದ್ರು, ಅದನ್ನು ಅನುಷ್ಠಾನಕ್ಕೆ ತರಬೇಕಿತ್ತು. ಆಗ ದೇವರಾಜ ಅರಸು ಜೊತೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಹೋಲಿಕೆ ಮಾಡುವಂಥದ್ದು ಸರಿ ಅನಿಸುತ್ತೆ. ಹೇಳಿ ಕೇಳಿ ಅಹಿಂದ ಹೋರಾಟ ಹುಟ್ಟಿಕೊಂಡಾಗಿನಿಂದ ಇಲ್ಲಿ ತನಕ ಸಿದ್ದರಾಮಯ್ಯ ಅವರೆಲ್ಲ ಹುಟ್ಟು ಹಾಕಿದ್ದು, ದೇವರಾಜ ಅರಸು ಕಾಲದಿಂದಲೂ ಅದು ಬರ್ತಾ ಇದೆ. ಆ ನೊಗವನ್ನು, ಆ ರಥವನ್ನು ಎಳೆದವರಲ್ಲಿ ಪ್ರಮುಖರು ದೇವರಾಜ ಅರಸು, ಬಂಗಾರಪ್ಪ, ಸಿದ್ದರಾಮಯ್ಯ. ಮುಂದೆ ಕೂಡ ಅದು ಮುಂದುವರಿಬೇಕು ಅಂದರೆ ಈ ಜಾತಿ ಮನಸ್ಥಿತಿಯನ್ನು ಕಿತ್ತು ಬಿಸಾಕಿ ನಾವು ದೊಡ್ಡ ಸಮಾಜ ಹಿಂದುಳಿದವರಲ್ಲಿ ಅನ್ನುವಂತಹ ಚಶ್ಮಾವನ್ನು ಕಿತ್ತು ಬಿಸಾಕಲಿಲ್ಲ ಅಂದರೆ ಅಹಿಂದ ಉದ್ಧಾರ ಆಗೋದಿಲ್ಲ. ಹಿಂದುಳಿದವರು ಅಂದರೆ ಕೇವಲ ಕುರುಬರಲ್ಲ, ಕೇವಲ ಈಡಿಗರಲ್ಲ, ಇನ್ನೂ ಸಣ್ಣ ಸಣ್ಣ ಸಮಾಜಗಳಿದ್ದಾವೆ. ಅಷ್ಟೂ ಸಮಾಜಗಳ ಜವಾಬ್ದಾರಿ, ಹೊಣೆಗಾರಿಕೆ ಏನು ಅಂದರೆ, ಒಂದು ಕಡೆ ದಲಿತರನ್ನು ಒಟ್ಟುಗೂಡಿಸ್ಕೊಂಡು ಮತ್ತೊಂದು ಕಡೆ ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸ್ಕೊಂಡು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಸಾಗದೆ ಹೋದರೆ ಅಹಿಂದ ಹೋರಾಟಕ್ಕೆ 4 ಆಣಿ 4 ಪೈಸೆ ಬೆಲೆ ಬರೋದಿಲ್ಲ. ನಾಟಿ ಕೋಳಿ ಕೊಯ್ದು ತಿಂದು ಉಡ್ಡಾಯಿಸಿ ಬರುವಂಥದ್ದು ಅಹಿಂದ ಹೋರಾಟ ಆಗಬಾರದು. ಒಂದು ಸರ್ಕಾರ ಬರೋಕ್ಕೂ ಮುಂಚೆ ಹೇಗೆ ಒಂದು ಸಂಘಟಿತ ಹೋರಾಟ ನಡೆಯುತ್ತೋ, ಸಂಘಟಿತರಾಗಿ ನಡೀತಾರೋ, ಅದೇ ರೀತಿ ಆ ಕಾರ್ಯಕ್ರಮ ಮುಗಿದ ಮೇಲೆ, ರಿಸಲ್ಟ್ ಬಂದ ಮೇಲೆ, ಮತ್ತೊಂದು ರಿಸಲ್ಟ್ ಬರುವ ತನಕವೂ ಕೂಡ ಒಂದು ಸೇನೆಯಂತೆ ಇರಬೇಕು. ಯಾಕೆ ಇಷ್ಟೆಲ್ಲ ಮಾತನ್ನು ಹೇಳ್ತಿರುವಂಥದ್ದು ಅಂದರೆ,
ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಒಂದು ನರೇಟಿವ್ ಸೆಟ್ ಮಾಡ್ತಿದ್ದಾವೆ ಅಂದರೆ ಅಹಿಂದ ವರ್ಗಕ್ಕೊಂದು ಗಟ್ಟಿಯಾದ ಧ್ವನಿ, ಮಾಧ್ಯಮ ಧ್ವನಿ ಇಲ್ಲ, ಇರಕ್ಕೆ ಸಾಧ್ಯವೂ ಇಲ್ಲ. ಇದ್ರೂ ಕೂಡ ಅದನ್ನು ಉಳಿಸಿಕೊಳ್ಳುವಂತಹ ವ್ಯವಧಾನ ಇಲ್ಲವೇ ಇಲ್ಲ. ಆ ಕಾರಣಕ್ಕೋಸ್ಕರನೇ ಗಟ್ಟಿಯಾಗಿ ಒಂದು ಸಾಗುವಂತಹ ಹೋರಾಟದ ಹಾದಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಥರದ ಸಾಕಷ್ಟು ಹೇಳಿಕೆಗಳು ಬರ್ತವೆ ಹೋಗ್ತವೆ. ಹಿಂದುಳಿದ ವರ್ಗಗಳ ನಾಯಕರು ನೂರಾರು ಜನ ಬರ್ತಾರೆ ಹೋಗ್ತಾರೆ, ಸಚಿವರಾಗ್ತಾರೆ, ಶಾಸಕರಾಗ್ತಾರೆ, ಎಲ್ಲರೂ ಆಗ್ತಾರೆ. ಮತ್ತೆ ಹೋಗಿ ಎಲ್ಲಿ ನಿಲ್ತಾರೆ? ಅಲ್ಲೇ ನಿಲ್ತಾರೆ. ಅದು ಯಾಕೆ ನೋಡಿ, ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವ ನರೇಟಿವ್ ಸೆಟ್ ಮಾಡಿಸ್ತಿದ್ದಾರೆ ಅನ್ನೋದಾದ್ರೆ, ಅವ್ರು ಕೊಟ್ಟರೆ ಅಹಿಂದ ವರ್ಗ ಸುಮ್ಮನೆ ಇರುತ್ತಾ? ಒಂದು ಅವರ ಸಂಭ್ರಮಾಚರಣೆಯನ್ನು ತುಂಬ ಇನ್ನೋಸೆನ್ಸ್ ಮುಗ್ಧರ ರೀತಿಯಲ್ಲಿ ಸಂಭ್ರಮಿಸಿದ್ದಾರೆ, ಬಂದಿದ್ದಾರೆ, ಎಲ್ಲವೂ ಸರಿ ಇದೆ. ಅದೇ ರೀತಿ ಅಂತಹ ಮುಗ್ಧರಿಗೆ, ಆ ಸಮುದಾಯಗಳಿಗೆ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೆ ಇವತ್ತು ಸಿದ್ದರಾಮಯ್ಯ ಅವರನ್ನು ಇಳಿಸ್ತಾರೆ, ಬಲವಂತವಾಗಿ ಇಳಿಸೋದಕ್ಕೆ ಮೆಸೇಜ್ಗಳನ್ನು ಕೊಡ್ತಿದ್ದಾರೆ ಅನ್ನೋ ಒಂದು ಕಿವಿ ಮಾತು ಬಿದ್ದರೂ ಕೂಡ ಜಾಗೃತಗೊಳ್ತಾರೆ, ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಸುಲಭಕ್ಕೆ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರೆಲ್ಲ ಈ ಸಂಘಟನೆಯ ಭಾಗವಾಗಿ ನಿಂತ್ಕೊಂಡಿರ್ತಾರೆ ಅವರೂ ಕೂಡ ಮಾಡಬೇಕಾಗಿರುವಂಥದ್ದು ಜಾಗೃತಿ ಅಭಿಯಾನ. ಇದಕ್ಕೆ ಇಂಥವನೊಬ್ಬನೇ ನಾಯಕ ಇರ್ತಾನೆ ಅನ್ನೋದು ಇರೋದಿಲ್ಲ. ಇದು ಮಹಾಪ್ರವಾಹ. ಅಹಿಂದ ಅನ್ನುವಂಥದ್ದು ಮಹಾಪ್ರವಾಹ. ಇಲ್ಲಿ ಮುಂದೆ ಯಾರು ಹೋಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರನ್ನೆಲ್ಲ ಎಷ್ಟು ಜಾಗೃತವಾಗಿ ಅವರಿಗೆ ಅರಿವು ಮೂಡಿಸಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದೇ ಮುಖ್ಯ. ಆದಿ ಮತ್ತು ಅಂತ್ಯ ಎರಡೂ ಇಲ್ಲದೆ ಇರುವಂತಹ ಹೋರಾಟ ರಾಜ್ಯ ರಾಜಕಾರಣದ ಮಟ್ಟಿಗೆ ಅದು ಅಹಿಂದ ಆಗಿದೆ. ಅದೇ ಉಳಿಯುತ್ತೆ, ಅದೇ ಇರುತ್ತೆ. ಅದು ಇರಬೇಕು ಅಂದರೆ ಜಾಗೃತರಾಗಿ ಸಾಗಬೇಕು. ಮೂರು ಭಿನ್ನ ಭಿನ್ನ ಸಂಸ್ಕೃತಿ, ಭಿನ್ನ ಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಗಳು, ಸಾಮಾಜಿಕ ಹಿನ್ನೆಲೆಗಳು ಇದ್ದ ಸಂದರ್ಭದಲ್ಲಿ ಆ ಮೂರನ್ನೂ ಬೇರ್ಪಡಿಸುವಂತಹ ವಿಷ ಇಕ್ಕುವ ಜನ ಇದ್ದಾಗ್ಯೂ ಕೂಡ ಅಹಿಂದವನ್ನು ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಕರ್ಕೊಂಡು ಹೋಗದೆ ಹೋದರೆ ಆ ಮೂರೂ ಸಮುದಾಯಗಳಿಗೆ, ವಂಚಿತ ಸಮುದಾಯಗಳಿಗೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವಕಾಶ ಸಿಗಬೇಕು ಅಂದರೆ ಈ ಜಂಟಿ ಗಟ್ಟಿ ರಥ ಮುಂದೆ ಸಾಗಬೇಕು. ಅದು ಸಾಗಬೇಕು ಅಂದರೆ ಈ ಸಣ್ಣತನಗಳನ್ನು ಪಕ್ಕಕ್ಕಿಟ್ಟು, ನಾವು ಹಿಂದುಳಿದವರಲ್ಲಿ ನಾವು ದೊಡ್ಡವರು ಅಂತ ಹೇಳ್ಕೊಳ್ಳುವಂಥದ್ದು, ಮತ್ತೊಂದರಲ್ಲಿ ನಾವು ದೊಡ್ಡವರು ಅಂತ ಹೇಳ್ಕೊಳ್ಳುವಂಥದ್ದು ಬಿಟ್ಟು ಮುಂದೆ ಸಾಗಬೇಕು. ಈಗೇನೊಂದು ಫಲ ಸಿಕ್ಕಿದೆ ದೇವರಾಜ ಅರಸು, ಬಂಗಾರಪ್ಪ, ಸಿದ್ದರಾಮಯ್ಯ, ಅಂಥದ್ದೇ ಫಲ ಇನ್ನುಳಿದ ಸಮುದಾಯಗಳಿಗೆ. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು, ಅವರು ಕೂಡ ದೇವರಾಜ ಅರಸು ಅವರ, ಸಿದ್ದರಾಮಯ್ಯ ಅವರ ದಾಖಲೆಯನ್ನು ಮುರಿಬೇಕು ಅಂದರೆ ಅಹಿಂದ ಜಾಗೃತವಾಗಿರಬೇಕು, ಅಹಿಂದ ಹೋರಾಟ ಮುಂದೆ ಸಾಗಬೇಕು. ಇಲ್ಲಾಂದರೆ ಈ ಥರದ ನರೇಟಿವ್ ಸೆಟ್ ಮಾಡ್ತಾರೆ ಮೀಡಿಯಾಗಳೇ, ಮೇನ್ ಸ್ಟ್ರೀಮ್ ಮೀಡಿಯಾಗಳೇ ಮಾಡ್ತವೆ. ಅವಕ್ಕೆ ಬೇಕಿರುವಂಥದ್ದೇನು? ಸುದ್ದಿ ಮತ್ತು ಸವರ್ಣೀಯರ ಆಡಳಿತ. ಅದು ಆಗಬಾರ್ದು ಅಂದರೆ ಏನು ಮಾಡಬೇಕು? ಕಮೆಂಟ್ ಮಾಡಿ.